ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಕಿರಣ್ ರಾಜ್ ಚಾನಲ್. ಹಿಂಗೆ ಹೋಗ್ತೀಯಲ್ಲ ಹಾಕ್ಸ್ಕೊಂಡು ಹೋಗು. ಹಾಂ ಬಾಯ್. ಔಟ್ ಫೋನ್ ಮಾಡು. ಎಸ್, ನನ್ನ ಹಿಂದಿನ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಅದರ ಕಂಟಿನ್ಯೂಷನ್ ವಿಡಿಯೋ ಇದು. ಸೊ ನಾನು ಗಾಡಿ ತೊಗೊಂಡು ಮನೆಗೆ ಬಂದ ತಕ್ಷಣ ನಮಗೆ ಓದೋದಿರುತ್ತಲ್ವ. ಸೊ 3 ಜನನೂ ಕೂತ್ಕೊಂಡು ಓದ್ತಾ ಇದ್ದೀವಿ, ನಾನು ಮಕ್ಕಳು ಸೇರಿಕೊಂಡು. ಸೊ ತುಂಬ ವೆದರೆಲ್ಲ ಕೋಲ್ಡ್ ಇರೋದ್ರಿಂದ ಮೇಲೆ ಕೂತ್ಕೊಂಡು ಓದ್ತಾ ಇದ್ದೀವಿ. ಇಲ್ಲ ಅಂತಂದರೆ ಚಾಪೆ ಹಾಸ್ಕೊಂಡು ನೀಟಾಗಿ ಕೂತ್ಕೊಂಡು ಓದ್ಕೊತಾ ಇರ್ತೀವಿ. ನಮ್ಮ ಮನೇಲಿ ಟಿ ವಿ ಇಲ್ಲದೆ ಇರೋದೇ ಒಂದು ಅಡ್ವಾಂಟೇಜ್ ಆಗಿಬಿಟ್ಟಿದೆ, ಚೆನ್ನಾಗಿ ಓದ್ಕೋಬೋದು. ಹಾಗೆಯೇ ಯಶು ಆ್ಯಂಕರಿಂಗ್ ಅಂದರೆ ಸ್ಪೀಚ್ ಕೊಡೋಕ್ಕೆ ಪ್ರಿಪೇರ್ ಆಗ್ತಿದ್ದಾನೆ. ಜೈ ಶ್ರೀ ಗುರುದೇವ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಪರಮ ಪೂಜ್ಯ ಪರಮಹಂಸ ಭೈರವೈಕ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆಶೀರ್ವಾದವನ್ನು ಬೇಡುತ್ತಾ, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ವಂದಿಸುತ್ತಾ, ಪೂಜ್ಯ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರೇ, ಪ್ರಾಂಶುಪಾಲರೇ, ನನ್ನ ನೆಚ್ಚಿನ ಗುರು ವೃಂದದವರೇ ಹಾಗೂ ನನ್ನ ಸಹಪಾಠಿಗಳೇ, ಎಲ್ಲರಿಗೂ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಜನ್ಮದಿನದ ಶುಭಾಶಯಗಳು. ನನ್ನ ಹೆಸರು ಯಶಸ್. ನಾನು 8ನೇ ತರಗತಿ ಡಿಸ್ಟ್ರಿಕ್ಟ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈಗ ನಾನು ಇಂದಿನ ದಿನದ ಮಹತ್ವವನ್ನು ಕುರಿತು ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಾಥ ಪರಂಪರೆಯ 72ನೇ ಪೀಠಾಧ್ಯಕ್ಷರಾದ ಅನ್ನದಾಸೋಹಿ ಶಿಕ್ಷಣ ಸಂತ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು CS ಪುರ ಹೋಬಳಿಯ ಚೀರನಹಳ್ಳಿಯಲ್ಲಿ ನರಸೇಗೌಡ ಹಾಗೂ ನಂಜಮ್ಮ ದಂಪತಿಗಳ ದ್ವಿತೀಯ ಪುತ್ರರಾಗಿ 20 ಜುಲೈ 1969ರಲ್ಲಿ ಜನಿಸಿದರು. ಪೂಜ್ಯ ಶ್ರೀಗಳ ಪೂರ್ವಾಶ್ರಮದ ಹೆಸರು ನಾಗರಾಜು ಎಂಬುದಾಗಿತ್ತು. ಪೂಜ್ಯ ಶ್ರೀಗಳು ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿಯೇ ಪೂರ್ಣಗೊಳಿಸಿದರು. ಮಾಧ್ಯಮಿಕ ಶಿಕ್ಷಣವನ್ನು ನೆಟ್ಟಕೆರೆಯಲ್ಲಿ ಪೂರ್ಣಗೊಳಿಸಿದರು. ಮಾವಿನಹಳ್ಳಿಯಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರೈಸಿದರು. ತುಮಕೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮಾ ಪದವಿ ಪಡೆದು 7ನೇ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಕ್ಕಾಗಿ ಜಿಂದಾಲ್ ಸಂಸ್ಥೆ ನೀಡುವ ಸ್ಕಾಲರ್ಶಿಪ್ ಪಡೆದುಕೊಂಡಿದ್ದರು. ಮುಂದೆ ಮೈಸೂರಿನ ಹಿಂದುಳಿದ ವರ್ಗದ ವಸತಿ ನಿಲಯದಲ್ಲಿದ್ದುಕೊಂಡು ಇಂಜಿನಿಯರಿಂಗ್ ಅಭ್ಯಾಸ ಮಾಡಿದರು. ಪುಣೆಯ ಭಾರತ ಸರ್ಕಾರದ ಸಂಶೋಧನಾ ಕೇಂದ್ರಕ್ಕೆ ವಿಜ್ಞಾನಿಯಾಗಿ ಆಯ್ಕೆಯಾದರು. ಆದರೆ ಆಧ್ಯಾತ್ಮದ ಸೆಳೆತ ಅವರನ್ನು ಶ್ರೀಮಠಕ್ಕೆ ಕರೆದುಕೊಂಡು ಬಂತು. ಶ್ರೀಮಠದ ಸಂಸ್ಕೃತ ವೇದಾಗಮ ಮಹಾವಿದ್ಯಾಲಯದಲ್ಲಿ ಅದ್ವೈತ ವೇದಾಂತ ಹಾಗೂ ಶೈವಾಗಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ದರು. IITಯಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುವ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಹಾಗೂ ವಿಸ್ತರಣೆಗಾಗಿ ಶ್ರಮಿಸುತ್ತಿದ್ದಾರೆ. ಪೂಜ್ಯ ಶ್ರೀಗಳು 1994-95ರಲ್ಲಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಪೀಠಾಧ್ಯಕ್ಷರಾಗುವ ವೇಳೆ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಎಂದು ನಾಮಕರಣ ಮಾಡಲಾಯಿತು. ಪರಮ ಪೂಜ್ಯ ಭೈರವೈಕ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಅಣತಿಯಂತೆ 14 ಜನವರಿ 2013ರಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನೂತನ ಉತ್ತರಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಯಿತು. ಅನ್ನದಾಸೋಹ, ಶಿಕ್ಷಣ ದಾಸೋಹ ಮೊದಲಾದ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀಗಳು ಅಂದಿನಿಂದ ಶ್ರೀಮಠದ ಜವಾಬ್ದಾರಿಯನ್ನು ಹೊತ್ತು ನಿರಂತರವಾಗಿ ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಇಂತಹ ನಮ್ಮ ನಿಮ್ಮೆಲ್ಲರ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಶ್ರೀ ಗುರುದೇವ್. ಅಂದ್ರೆ ಅಲ್ಲೂ ಅಷ್ಟೇ ಸ್ಟೇಜ್ ಮೇಲೆ ಏನಾದ್ರು ಅಲ್ಲಲ್ಲಿ ಸ್ಟ್ರಕ್ ಆದ್ರೆ ಹಂಗೆ ಈಗ ನೀನ್ ಏನ್ ಹೇಳಿದೆ ಅಂತಂದ್ರೆ ಒಂದೇ ಉಸಿರಲ್ಲಿ ಹೇಳಿದೆ. ಫ್ಲೂಯೆನ್ಸಿ ಸ್ವಲ್ಪ ಬರ್ಬೇಕು. ಆಧ್ಯಾತ್ಮದ ಕಡೆ ಅವ್ರಿಗೆ ಒಲವು ಬಂತು ಅನ್ನೋ ಕಡೆ ಸ್ವಲ್ಪ ಮಿಸ್ ಆಯ್ತು. ಅಂದ್ರೆ ನೀನ್ ಬೈಹಾರ್ಡ್ ಮಾಡಿದ್ದ ನೀನ್ ಸ್ವಲ್ಪ ನಿಧಾನವಾಗಿ ಅಷ್ಟು ಜನ ಗಾಬರಿಯಿಂದ ಹೇಳ್ಬೇಡ. ನಿಂಗೆ ಅರ್ಥ ಆಗೈತಲ್ಲ ಅದೇನ್ ವಿಷಯ ಅಂತ. ಎಲ್ಲಾರು ನೋಡ್ತಾವ್ರೆ, ಎಲ್ಲ ಒಂದ್ ಕಡೆ ಮಿಸ್ ಆಯ್ತು ಕಂಟಿನ್ಯೂ ಮಾಡ್ಬೇಕು. ಎಲ್ಲೋ ಅಯ್ಯೋ ಇಲ್ಲಿ ಹೋಯ್ತು ಅಂತ ನೀನ್ ಅಯ್ಯೋ ಅನ್ಕೊಂಡ್ರೆ ಆ ಮುಖದಲ್ಲಿ ಅಯ್ಯೋ ಅನ್ನೋದು ಗೊತ್ತಾಯ್ತಂದ್ರೆ ನೀನ್ ಎಫರ್ಟ್ ಹಾಕಿದ್ದು ಹೋಯ್ತು. ಹಂಗ ಅನ್ನಿಸ್ಬಾರ್ದು. ಮೈಕ್ ಇಟ್ಕೊಂಡಿದ್ಯಾ ಅಂತಂದ್ರೆ ಒಂದ್ ತೊದ್ಲುದ್ರು ಒಂದ್ ಮರ್ತೋದ್ರು ಕಂಪ್ಲೀಟ್ ಮಾಡ್ಬೇಕು. ಅದು ಅದರ ಇದು. ನೀನ್ ಸ್ಟ್ರಕ್ ಆಯ್ತು ಅಂತಂದ್ರೆ ವ್ಯಾಲ್ಯೂ ಹೋಗ್ತದೆ. ಅರ್ಥ ಆಗ್ತೈತಲ್ಲ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಯಾ, ಫ್ಲೂಯೆನ್ಸಿ ಕರೆಕ್ಟ್ ಆಗಿರ್ಬೇಕು.
ನೋಡಿದ್ರಲ್ಲ ಯಶು ಎಷ್ಟು ಚೆನ್ನಾಗಿ ಸ್ಪೀಚ್ಗೆ ರೆಡಿಯಾಗಿದ್ದಾನೆ ಅಂತೇಳಿ. ಅವನಿಗೆ ಸ್ವಾಮೀಜಿ ಬರ್ತ್ಡೇ ಇರೋದ್ರಿಂದ ಈ ಸ್ಪೀಚ್ ಮಾಡಲಿಕ್ಕೆ ಹೇಳಿದರು. ಹಾಗೆಯೇ ಸೈನ್ಸ್ ಡೇ ಕೂಡ ಇರೋದ್ರಿಂದ ಅವನು ಮಾಡೆಲ್ ಮಾಡ್ಕೊತಾ ಇದ್ದಾನೆ. ಸ್ಪೀಚಿಗೆಲ್ಲ ರೆಡಿಯಾಗಿದ್ದಾದಮೇಲೆ ಈ ಕೆಲಸ ಶುರು ಮಾಡಿಕೊಂಡ. ನೋಡ್ತಿರ್ಬೋದು ಗ್ಲೂಗನ್ನೆಲ್ಲ ಇಟ್ಕೊಂಡು ಏನೋ ಮಾಡ್ತಿದ್ದಾನೆ. ಇದೇನು ಮಾಡ್ತಿದ್ದಾನೆ ಅಂತ ಬೆಳಗ್ಗೆವರೆಗೂ ಗೊತ್ತಾಗಲ್ಲ. ಸೊ ಅವನು ಎಷ್ಟೇ ಟೈಮ್ ಆದ್ರೂ ಅವ್ನು ಹಿಡ್ದಿದ್ದ ಅಂತ ಕೆಲಸ ಮುಗಿಸಿ ಮಲ್ಕೊತಾನೆ. ಸೊ ನಾವು ಮಲಗಿಬಿಟ್ಟಿದ್ವಿ. ಬೆಳಗ್ಗೆ ನೋಡೋಣ ಏನೆಲ್ಲ ಮಾಡಿದ್ದಾನೆ ಅವನು ಅಂತ ಹೇಳಿ. ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ, ಅವ್ರಿಗೆ ಮಾಡೋಕ್ಕೆ ಅವಕಾಶ ಕೊಡಬೇಕಷ್ಟೇ. ಸ್ನೇಹಿತರೆ, ಯಾವಾಗಲೂ ಟಿಫನ್ ಮಾಡ್ತಾಯಿದ್ದೆ. ಇವತ್ತು ಮುದ್ದೆ ಸಾರು ಅನ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನಾವು ಬೇಳೆ ಬೇಯಿಸ್ಕೊಂಡಿದ್ದೀವಿ. ಪ್ರತಿ ಸತಿನೂ ಬೇರೆ ಬೇರೆ ಥರ ಸಾಂಬಾರು ಮಾಡ್ತಾಯಿರ್ತೀನಿ ನಾನು. ಇವತ್ತು ಮಾಡಿರೋವಂಥ ಸಾಂಬಾರು ಆಲ್ರೆಡಿ ಬೇಳೆ ಎಲ್ಲ ಬೆಂದಿದೆ. ಸ್ವಲ್ಪ ಬೇಳೆ ಹಾಕ್ಕೋಬೇಕು. ನಾನಿಲ್ಲಿ ತೊಗರಿ ಬೇಳೆ ಮತ್ತು ಏನಂತಾರೆ ಅವರೇ ಬೇಳೆ ಹಾಕಿದ್ದೀನಿ. ಹಾಗೆಯೇ ಹೆಸರು ಬೇಳೆ ಹಾಕಿದ್ದೀನಿ. 3 ಬೇಳೆನೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. ಇದನ್ನು ಹೀಗೆ ಸ್ಮ್ಯಾಶ್ ಮಾಡಿ ಬೇಕಿದ್ರೆ ನೀವು ಹಾಕೋಬೋದು, ಇಲ್ಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಸೊ ಇದಕ್ಕೆ ಒಂಚೂರು ಹಸಿ ತೆಂಗಿನ ತುರಿ ಸೇರಿಸ್ಕೊಂಡು ರುಬ್ಕೊಂಡ್ರೆ ತುಂಬ ಒಳ್ಳೆ ಸಾಂಬಾರಾಗುತ್ತೆ. ಟೊಮೆಟೊ ಸ್ವಲ್ಪ ಜಾಸ್ತಿ ಇದ್ದಾಗ ಈ ರೀತಿ ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಈ ಸಾಂಬಾರಿಗೆ ಇದೇ ಥರ ತರಕಾರಿ ಹಾಕಬೇಕು ಅಂತ ಇಲ್ಲ, ನಿಮ್ಮ ಹತ್ರ ಯಾವುದಿದ್ರೆ ಅದು ಹಾಕ್ಬೋದು. ನಾನು ಒಂದು ಸ್ವಲ್ಪ ಗೋರಿಕಾಯಿ ಮತ್ತು ತೊಂಡೆಕಾಯಿ ಇದೆ, ಇದನ್ನು ಕಟ್ ಮಾಡಿ ಹಾಕ್ಕೊಂಡು ಇವತ್ತು ಫಾಸ್ಟಾಗಿ ಸಿಂಪಲಾಗಿ ಸಾಂಬಾರು ಮುಗಿಸ್ತೀನಿ. ಈಗ ತೆಂಗಿನ ತುರಿ ಜೊತೆಗೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಪ್ರತಿದಿನ ಒಂದೇ ಥರ ಸಾಂಬಾರು ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಪ್ರತಿದಿನ ಟಿಫನ್ ತಿನ್ನೋಕ್ಕಾಗಲ್ಲ. ಸೊ ಒಂದಿನ ಟಿಫನ್ನು, ಒಂದಿನ ಅನ್ನ ಸಾಂಬಾರು ಹಂಗಿದ್ರೆ ಚೆನ್ನಾಗಿರುತ್ತೆ. ನಾನು ಮಿಕ್ಸಿ ಮಾಡ್ಕೊಂಬಂದು ಆ ಸಾಂಬಾರನ್ನ ಪ್ರಿಪೇರ್ ಮಾಡ್ತೀನಿ. ಇವಾಗ ಫಾಸ್ಟಾಗಿ ಆಗ್ತಿದೆ ಕೆಲಸ. ಇಲ್ಲಿ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಕೊನೆಯಲ್ಲೇನು ಹಾಕೋದು ಬೇಡ, ಫಸ್ಟೇ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗಾಗತ್ತೆ. ಮೊದಲು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ಹಾಗೆಯೇ ಒಂದೇ ಒಂದು ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿದ್ದೀನಿ. ಇದು ಸ್ವಲ್ಪ ಕುಕ್ ಆಗ್ತಾ ಇದ್ದಂಗೆ ಏನು ತರಕಾರಿ ಇಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊಳ್ಬೇಕು. ಈ ಟೈಮಲ್ಲಿ ನಮ್ಮ ಹತ್ರ ಯಾವ ತರಕಾರಿ ಇದ್ದರೆ ಅದನ್ನು ಸೇರಿಸ್ಕೋಬೋದು. ನೋಡ್ತಾ ಇರ್ಬೋದು ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಸಾಂಬಾರು ಪೌಡರ್ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾವು ರುಬ್ಬಿರೋ ಅಂಥದ್ದನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಒಳ್ಳೆ ಸಾಂಬಾರು ರೆಡಿ ಆಗುತ್ತೆ. ಯಶು ಏನು ಮಾಡ್ತಾ ಇರೋದು? ಸೈನ್ಸ್ ಮೈಕ್ರೋಸ್ಕೋಪ್ ಇದು ಫಂಕ್ಷನ್ ಏನಂದ್ರೆ ಇದು ಇಟ್ ಈಸ್ ಯೂಸ್ಡ್ ಟು ಸಿ ಅ ಸ್ಮಾಲ್ ಆಬ್ಜೆಕ್ಟ್ಸ್ ಅಂಡ್ ಮೈಕ್ರೋ ಆರ್ಗಾನಿಸಮ್ಸ್. ಇವತ್ತು ಇದನ್ನ ಪ್ರೆಸೆಂಟ್ ಮಾಡ್ತೀಯಾ? ಎಲ್ಲ ರೆಡಿ ಆಗಿದೆಯಾ? ಓಕೆ, ವೆರಿ ಗುಡ್. ಇವತ್ತು ಫೈನಲಿ ಅಡುಗೆ ಆಗಿದೆ. ನೋಡ್ತಿರ್ಬೋದು ಅನ್ನ, ಹಾಗೆಯೇ ಒಂದೊಳ್ಳೆ ಸಾಂಬಾರು ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು. ಜೊತೆಗೆ ಮುದ್ದೆ. ಸೊ 7:15 ರೆಡಿಯಾಗಿದೆ. ಇವತ್ತು ಸಂಜೆ ಅಂದರೆ ಶನಿವಾರ ಇವತ್ತು. ನಾಳೆ ರಜಾ ಇರೋದ್ರಿಂದ ಮಕ್ಕಳು ಆಟ ಆಡೋಕ್ಕೆ ಬಂದಿದ್ದಾರೆ ಇವತ್ತು. ಪ್ರತಿದಿನ ಹಿಂಗಿರಲ್ಲ. ಸ್ಕೂಲ್ ಇಲ್ಲದೆ ಇದ್ದಾಗ ಅಥವಾ ನಾಳೆ ಏನೂ ಕೆಲಸ ಇಲ್ಲ, ಅಪರೂಪಕ್ಕೆ ಒಂದೊಂದು ದಿನ ಈ ರೀತಿ ಸಿಗುತ್ತೆ. ತುಂಬ ಖುಷಿಯಾಗುತ್ತೆ ಮಕ್ಕಳ ಜೊತೆ ಆಟ ಆಡೋದು. 4 ಜನ ಸೇರಿ ಇವತ್ತು ಆಟ ಆಡ್ತಾ ಇದ್ದೀವಿ. ಸೊ ಪೂರ್ವಿಕಾಗೂ 6 ಗಂಟೆಗೆ ಸ್ಕೂಲ್ ಬಿಟ್ಟಿತ್ತು. ಹಾಗಾಗಿ 6 ಗಂಟೆಯಲ್ಲಿ 1 ಅವರ್ ಆಟ ಆಡೋಣ, 7 ಗಂಟೆವರೆಗೂ ಎಲ್ಲರೂ ಸೇರ್ಕೊಂಡು ಆಟ ಆಡೋಣ ಅಂತ ಹೇಳ್ಬಿಟ್ಟು ಆಟ ಆಡ್ಕೊತಾ ಇದ್ದೀವಿ. ಮಕ್ಕಳ ಜೊತೆ ನಾವು ಯಾವಾಗಲೂ ಈ ರೀತಿ ಬೆರಿಬೇಕಾಗತ್ತೆ. ಆಟ ಆಡಬೇಕಾಗಲಿ, ಮಾತಾಡಬೇಕಾಗಲಿ, ಬೆರ್ಕೊಂಡು ಅವರನ್ನು ನಮ್ಮ ಜೊತೆ ಇನ್ಕ್ಲೂಡ್ ಮಾಡ್ಕೊಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಾ ಕಾಕೇನೋ ಮೇಲೋಗಿದೆ ಅಂತ ಹೇಳಿ ಯಶು ತೆಗಿತಾ ಇದ್ದಾನೆ ಅದನ್ನು.
ಯಾಕೆ ಈ ರೀತಿ ಮಾಡಬೇಕು, ನಮಗೇನು ಕೆಲಸ ಇರಲ್ವಾ ಅಂತಂದರೆ, ಮಕ್ಕಳು ಒಂದೊಂದು ಸತಿ ತಪ್ಪು ದಾರಿ ಹಿಡಿಯೋದು ಅಥವಾ ಇನ್ನೇನೋ ಅಡಿಕ್ಷನ್ಗೆ ಬೀಳೋದಕ್ಕಿಂತ ಬದಲಾಗಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ನೈತಿಕತೆನ ಕಲಿತಾರೆ. ಪೇರೆಂಟ್ಸ್ ಆದವರು ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇ, ಮಕ್ಕಳನ್ನ ಸಂಜೆ ಬಂದ ತಕ್ಷಣ ಟ್ಯೂಷನ್ಗೋ ಅಥವಾ ಇನ್ನೇನೋ ಏನೋ ಆ್ಯಕ್ಟಿವಿಟಿಗೆ ಸೇರಿಸೋದಕ್ಕಿಂತ ಮನೆಯಲ್ಲಿ ಅವ್ರಿಗೆ 1-2 ಅವರು ಟೈಮ್ ಕೊಡೋದು ಉತ್ತಮ ಅನಿಸುತ್ತೆ. ಆ ಟೈಮ್ ಕೊಡೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ, ಮಕ್ಳಿಗೂ ಖುಷಿ ಆಗುತ್ತೆ, ಹಾಗೆಯೇ ಪೇರೆಂಟ್ಸ್ಗೂ ಖುಷಿ ಆಗುತ್ತೆ. ನಮ್ಮ ಮಕ್ಕಳ ಜೊತೆ ನಾವು 2 ಅವರ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿ. ಇವಾಗ ತುಂಬ ಟ್ಯೂಷನ್ಸ್ದೇ ಒಂಥರ ಸಾಮ್ರಾಜ್ಯ ಆಗಿಬಿಟ್ಟಿದೆ. ಸಂಜೆ ಸ್ಕೂಲ್ ಮುಗಿಯೋವರೆಗೂ ಸ್ಕೂಲ್ ಆಗಿದ ತಕ್ಷಣ ಟ್ಯೂಷನ್ನು. ಮಕ್ಕಳಿಗೆ ಆಲ್ರೆಡಿ ಮಾರ್ನಿಂಗಿಂದ ಪಾಠ ಕೇಳಿ ಕೇಳಿ ಬೋರ್ ಆಗಿರುತ್ತೆ. ಅದು ಕೂಡ ಹೆಂಗಾಗ್ಬಿಡುತ್ತೆ ಅಂತಂದರೆ ಅವ್ರಿಗೆ ಮೆಂಟಲಿ ಒಂಥರ ಆಗಿಬಿಡುತ್ತೆ ಬುಕ್ಸ್ ನೋಡಿ ನೋಡಿ ನೋಡಿ. ಸೊ ಆ ಮಧ್ಯೆ ಈ ರೀತಿ ನಾವು ಏನಾದರೂ ಬೇರೆ ಇದರಲ್ಲಿ ತೊಡಗಿಸ್ಕೊಂಡ್ರೆ, ಆಟ ಆಡಿದ್ರೆ ಒಂದಷ್ಟು ಖುಷಿ ಕೊಡುತ್ತೆ. ಆಟ ಆಡೋಕ್ಕೆ ಫ್ರೆಂಡ್ಸೇ ಇರಬೇಕು ಅಂತ ಇಲ್ಲ, ತಂದೆ ತಾಯಿನೇ ಫ್ರೆಂಡ್ಸ್ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ನಮ್ಮ ವಿಷಯದಲ್ಲಿ ಹಾಗೆ ಆಗಿರೋವಂಥದ್ದು. ಪ್ರತಿದಿನ ಏನು ಹಿಂಗೆ ಆಡಲ್ಲ, ವೀಕೆಂಡ್ ಇದ್ದಾಗ ಒಮ್ಮೊಮ್ಮೆ ನಮಗೆ ಟೈಮ್ ಸಿಕ್ಕಿದಾಗ ಈ ರೀತಿ ಆಟ ಆಡ್ತೀವಿ. ಒಂದೊಂದ್ಸತಿ ತೋಟದಲ್ಲಿ ಕೆಲಸ ಇದ್ದರೆ ತೋಟದ ಕೆಲಸ ಮಾಡ್ಕೋತೀವಿ ಎಲ್ಲರೂ ಸೇರಿಕೊಂಡು. ಹಾಗೆಯೇ ಏನು ಇಲ್ಲ ಅಂತಂದರೆ ಮನೆಯಲ್ಲಿ ಗೇಮ್ಸ್ ಆಡೋ ಅಂಥದ್ದು. ಮತ್ತು ಮಕ್ಕಳು ಏನೇ ಒಂದು ಗೇಮ್ ಎಕ್ವಿಪ್ಮೆಂಟ್ ಕೇಳಿದ್ರು ಖಂಡಿತ ಕೊಡಿಸಿ ಅದರಿಂದ ಮೊಬೈಲಿಂದ ಹೊರಗೆ ತರ್ಬೋದು ಮಕ್ಕಳನ್ನ. ಇವಾಗಿನ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮೊಬೈಲ್ ಇಟ್ಕೊಂಡು ಕೂತ್ಕೋತಾರೆ. ಸೊ ಅದರಿಂದ ತಪ್ಪಿಸ್ಬೇಕು ಅಂತಂದರೆ ಗೇಮ್ಗೆ ಏನೆಲ್ಲ ಬೇಕು, ಬಾಲ್ ಇರ್ಬೋದು, ಶಟಲ್ ಕಾಕ್ ಇರ್ಬೋದು, ಚೆಸ್ ಬೋರ್ಡ್ ಇರ್ಬೋದು, ಕೇರಮ್ ಇರ್ಬೋದು, ಈ ರೀತಿ ಮಕ್ಕಳ ಇಂಟ್ರೆಸ್ಟ್ ನೋಡಿಕೊಂಡು ನಾವು ಅವ್ರಿಗೆ ಏನು ಬೇಕೋ ಅದು ಕೊಡಿಸ್ಬೇಕು. ಹಾಗೆಯೇ ಗೇಮನ್ನು ಅವ್ರಿಗೆ ಪರಿಚಯಿಸಬೇಕು. ನಮಗೆ ಗೊತ್ತಿರೋದನ್ನ ಅವ್ರಿಗೆ ಹೇಳಬೇಕು, ಅವ್ರಿಗೆ ಗೊತ್ತಿರೋದನ್ನ ನಾವು ತಿಳ್ಕೊಬೇಕು. ಮಕ್ಕಳಿಂದ ತಿಳ್ಕೊಳೋದು ತುಂಬ ಇರುತ್ತೆ. ನಾನಂತೂ ತುಂಬ ಕಲ್ತಿರೋದು ಮಕ್ಕಳಿಂದನೇ. ಅವ್ರ ಜೊತೆ ಬೆರೆತಷ್ಟು ನಾವು ಮಕ್ಕಳ ಥರ ಆಗಿಬಿಡ್ತೀವಿ. ಆ ಮಕ್ಕಳಲ್ಲಿ ನಾವೇನು ಮಿಸ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ಇದೊಂದು ಮೆಮೊರಿ ಅಲ್ವಾ. ಈ ಮದರ್ಹುಡ್ ಆಗ್ಬೋದು, ಫಾದರ್ಹುಡ್ ಆಗ್ಬೋದು, ಅಥವಾ ಏನಂತೀವಿ ನಾವು ಪೇರೆಂಟ್ಹುಡ್ ಅಂತ, ಇದು ಮತ್ತೆ ಮತ್ತೆ ನಮಗೆ ಮರುಕಳಿಸಲ್ಲ. ಸೊ ಅದಿದ್ದಾಗ ನಾವು ಬಳಸ್ಕೊಂಡಿಲ್ಲ ಅಂತಂದರೆ ಅದು ನಮಗೆ ಲಾಸ್ ಅಲ್ವಾ. ಖಂಡಿತ ಮಕ್ಕಳಿರೋ ಮನೆ ಅಂತಂದರೆ ಅದೊಂಥರ ಏನಂತಾರೆ, ದೊಡ್ಡವರು ತುಂಬ ಚೆನ್ನಾಗಿ ಹೇಳ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಆದ್ರೂ ನಾನು ತುಂಬ ಎಂಜಾಯ್ ಮಾಡ್ತೀನಿ ಈ ಒಂದು ಮದರ್ಹುಡ್ಡನ್ನು. ಸಾಕಷ್ಟು ಟೈಮ್ ಮಕ್ಕಳ ಜೊತೆನೇ ಕಳಿಯೋಕ್ಕೆ ಇಷ್ಟಪಡ್ತೀನಿ. ಅವರು ಮಾರ್ನಿಂಗ್ ಬೇಗ ಹೋಗ್ತಾರೆ, ಈವ್ನಿಂಗ್ ಲೇಟಾಗಿ ಬರ್ತಾರೆ, ಟೈಮೇ ಸಾಕಾಗಲ್ಲ. ಸಂಜೆ ಬಂದಾದಮೇಲೆ ತುಂಬ ಬರೆಯೋಕ್ಕಿರುತ್ತೆ, ಆವಾಗೆಲ್ಲ ಮಾತಾಡಲಿಕ್ಕಾಗಲ್ಲ. ಸೊ ಹೆಂಗೂ ಇವತ್ತು ಶನಿವಾರ, ನಾಳೆ ಭಾನುವಾರ ಅಲ್ವಾ, ಒಂದಿನ ಫುಲ್ ಸಿಗುತ್ತೆ ಅಂತೇಳಿ ಕೆಲಸ ಏನೂ ಇಲ್ಲ, ಹಾಗಾಗಿ ಈ ರೀತಿ ಆಟ ಆಡ್ತಾಯಿದ್ದೀವಿ. ಒಳ್ಳೆ 1 ಅವರು ತುಂಬ ಚೆನ್ನಾಗಾಯಿತು ನಮಗೆ ಮಾತ್ರ. ನಾನು ಎಲ್ಲೂ ಹೋಗಿರಲಿಲ್ಲ ಇವತ್ತು. ಸಂಜೆ ಹೊತ್ತು ಮಕ್ಕಳ ಜೊತೆ ಟೈಮ್ ಕೊಡೋಕ್ಕೆ ಆಗಿರಲಿಲ್ಲ ಇತ್ತೀಚೆಗೆ. ಇವತ್ತಂತೂ ಫುಲ್ ಖುಷಿ, ಫುಲ್ ಫನ್ನಿಯಾಗಿತ್ತು. ಹಾಗೆಯೇ ಮಕ್ಕಳಿಗೆ ಯಾವುದೆಲ್ಲ ಟ್ರಿಕ್ಸ್ ಗೊತ್ತಿರಲ್ಲ ಅದೆಲ್ಲ ಹೇಳ್ಕೊಡ್ತಾ ಈ ಒಂದು ಆಟನ ಆಡ್ತಾಯಿದ್ದೀವಿ. ಕಿರಣ್ಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ಪೋರ್ಟ್ಸ್ ಎಲ್ಲ. ಅವರು ಕ್ರಿಕೆಟ್ ಪ್ಲೇಯರು, ವಾಲಿಬಾಲ್ ಪ್ಲೇಯರು. ಸೊ ಅದೆಲ್ಲ ಮೊದಲು ಮಾಡ್ತಾಯಿದ್ರು, ಈಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಅಲ್ವಾ, ಈಗ ಸ್ವಲ್ಪ ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿರೋವಂಥ ಅಷ್ಟು ಗೇಮನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಾರೆ. ಸೊ ಎಸ್, ಹೀಗಿತ್ತು ಸ್ನೇಹಿತರೆ ನಮ್ಮ ಡೇ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈಗ ನೈಟ್ ಆಗಿಬಿಟ್ಟಿದೆ 7:30. ಕಿರಣ್ ಒಂದು ರೌಂಡ್ ಹೊರಗೆ ಹೋಗಿ ಬರ್ತೀನಿ, ಟಿ ವಿ ಏನೂ ಇಲ್ವಲ್ಲ, ಬೋರ್ ಆಗ್ತಿರುತ್ತೆ. ಹಾಗಾಗಿ ಅವರು ಸುಮ್ಮನೆ ಹೊರಗೆ ಹೋಗಿ ಬರ್ತಾರೆ, ನಾವಿನ್ನು ಓದ್ಕೊಳ್ಳೋದು ಆ್ಯಸ್ ಯೂಶ್ವಲ್ಲು. ಏನದು ಚಾಕ್ಲೇಟ್? ಯಾವುದು? ಎಷ್ಟು ಚೆನ್ನಾಗೈತಲ್ಲ. ಎಸ್, ಫೈನಲಿ 8:30 ಆಗಿತ್ತು. ಕಿರಣ್ ಕೂಡ ಬಂದಿದ್ದರು. 4 ಜನ ಸೇರಿಕೊಂಡು ಸಂಜೆ ಟೈಮು ಒಟ್ಟಿಗೆ ಊಟ ಮಾಡ್ತೀವಿ. ಪ್ರತಿದಿನವೂ ಹೀಗೆ ಇರುತ್ತೆ. ಮಾರ್ನಿಂಗ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಸಂಜೆ 4 ಜನ ಒಟ್ಟಿಗೆ ಊಟ ಮಾಡೋದು ನಮಗೆ ಅಭ್ಯಾಸ. ಕುಟುಂಬ ಅಂತಂದ್ರೇ ಹಿಂಗಿರಬೇಕು, ಎಲ್ಲರೂ ಒಟ್ಟಾಗಿ ಒಂದು ಕಡೆ ಟೈಮ್ ಸ್ಪೆಂಡ್ ಮಾಡಬೇಕು, ಅದನ್ನೇ ಜೀವನ ಅಂತಾರೆ. ಖಂಡಿತ ಲೈಫ್ ಈಸ್ ಶಾರ್ಟ್. ಆ ಶಾರ್ಟ್ ಟೈಮಲ್ಲಿ ದುಡ್ಡು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಏನೋ ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಆತ್ಮಕ್ಕೆ ತೃಪ್ತಿಯನ್ನು ತಂದ್ಕೋಬೇಕು. ನಾವಿರೋ ಕಾಲ, ಈ ಕಳೆದಂಥ ಕಾಲ ನಮಗೆ ತೃಪ್ತಿಯನ್ನು ತಂದುಕೊಡ್ಬೇಕು. ಅದೇ ನಿಜವಾದ ಜೀವನ ಅಂತ ನಾನು ನಂಬ್ಕೊಂಡಿರೋ ಅಂಥದ್ದು. ಖಂಡಿತ ನೀವು ಖುಷಿಯಾಗಿರಿ, ನಿಮ್ಮ ಸುತ್ತಲೂ ಇರೋರಿಗೂ ಖುಷಿಯಾಗಿಟ್ಕೊಳ್ಳಿ.
ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.